ಗೋಲ್ಡ್ ಶಾಪ್ ಮಾಲೀಕರೇ ಎಚ್ಚರ ಎಚ್ಚರ ಬಹಳ ಎಚ್ಚರವಾಗಿರಿ. ಈ ಸ್ಟೋರಿನ ಮಿಸ್ ಮಾಡ್ತೆ ನೋಡಿ. ಬಿಸ್ನೆಸ್ ಡೀಲ್ಗೆ ಅಂತ ಹೇಳಿ ಕರೆದು ಚಿನ್ನಕ್ಕೆ ಕನ್ನ ಹಾಕ್ತಿದ್ದಾರೆ. ಬೆಂಗಳೂರಿನಲ್ಲಿ ದೊಡ್ಡ ಗೋಲ್ಡ್ ಲೂಟಿ ಕೇಸ್ ಈಗ ಬೆಳಕಿಗೆ ಬರ್ತಾ ಇದೆ. ಬೆಂಗಳೂರಿನಲ್ಲಿ 1 ಕೆಜಿ 850 ಗ್ರಾಂ ಚಿನ್ನ ಲೂಟಿ ಮಾಡಲಾಗಿದೆ ಅನ್ನುವಂಥದ್ದು ಈಗ ಬೆಳಕಿಗೆ ಬರ್ತಾ ಇದೆ. ಹೋಲ್ಸೇಲ್ ಆಗಿ ಚಿನ್ನ ಖರೀದಿ ನೆಪದಲ್ಲಿ ಕಳವು ಮಾಡಲಾಗಿದೆ ಅನ್ನೋ ಮಾಹಿತಿ ಈಗ ಸಿಗ್ತಾ ಇದೆ. ಹಾಗಾಗಿ ಈ ಸ್ಟೋರಿಯನ್ನ ಚಿನ್ನದ ಮಾಲೀಕರು ಅಥವಾ ಚಿನ್ನದ ಅಂಗಡಿಯ ಮಾಲೀಕರು ಮಿಸ್ ಮಾಡದೆ ನೋಡಬೇಕು. ಮಲ್ಲೇಶ್ವರದ ಸಂಪಿಗೆ ರಸ್ತೆಯ ಕಚೇರಿಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಹಾಗಾದ್ರೆ ಏನಾಗಿರಬಹುದು? ಅದರಲ್ಲೂ ಕೂಡ ಬಹಳ ಎಚ್ಚರಿಕೆಯಿಂದ ಇರಬೇಕು. ಒಂದು ಕಡೆ ಇಲ್ಲಿ ಚಿನ್ನದ ಬೆಲೆ ಏರಿಕೆ, ಮತ್ತೊಂದು ಕಡೆ ಇಂತಹ ಘಟನೆಗಳು, ಅದರಲ್ಲೂ ಕೂಡ ಕಳುವಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅದು ಕೂಡ 850 ಗ್ರಾಂ ಚಿನ್ನ ಲೂಟಿ ಮಾಡಿದ್ದಾರೆ. ಹಾಗಾದ್ರೆ ಬೆಂಗಳೂರಿನಲ್ಲಿ 1 ಕೆಜಿ 850 ಗ್ರಾಂ ಚಿನ್ನ ಲೂಟಿ ಮಾಡಿದ್ದು ಯಾರು? ಏನಿದು ಪ್ರಕರಣ? ಹೋಲ್ಸೇಲ್ ಆಗಿ ಚಿನ್ನ ಖರೀದಿ ಮಾಡ್ತೀವಿ ಅನ್ನುವಂತ ಒಂದು ನೆಪದಲ್ಲಿ ಬಂದಿದ್ರಂತೆ. ಆದ್ರೆ ಈಗ ಈ ಸದ್ಯಕ್ಕೆ ಈ ಒಂದು ಬರ್ತಾ ಇರುವಂತ ಒಂದು ಅಪ್ಡೇಟ್ಸ್ ಇದು. ಮಲ್ಲೇಶ್ವರದ ಸಂಪಿಗೆ ರಸ್ತೆಯ ಕಚೇರಿಯಲ್ಲಿ ನಡೆದಿರುವಂತ ಘಟನೆ. ಬೆಂಗಳೂರಿನಲ್ಲಿ ದೊಡ್ಡ ಗೋಲ್ಡ್ ಲೂಟಿ ಕೇಸ್ ಈಗ ಬೆಳಕಿಗೆ ಬಂದಿದೆ. ಬೆಂಗಳೂರಿನಲ್ಲಿ 1 ಕೆಜಿ 580 ಗ್ರಾಂ ಚಿನ್ನ ಲೂಟಿ ಮಾಡಲಾಗಿದೆ. ಹೋಲ್ಸೇಲ್ ಆಗಿ ಚಿನ್ನ ಖರೀದಿ ಮಾಡ್ತೀವಿ ಅನ್ನುವಂತಹ ನೆಪದಲ್ಲಿ ಮಲ್ಲೇಶ್ವರದ ಸಂಪಿಗೆ ರಸ್ತೆಯ ಕಚೇರಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಹಾಗಾಗಿ ಗೋಲ್ಡ್ ಶಾಪ್ ಮಾಲೀಕರೇ ಎಚ್ಚರ ಎಚ್ಚರ. ಬಿಸ್ನೆಸ್ ಡೀಲ್ ಅಂತ ಹೇಳಿ ಕರೆದು ಚಿನ್ನಕ್ಕೆ ಕನ್ನ ಹಾಕ್ತಿದ್ದಾರೆ. ಬೆಂಗಳೂರಿನಲ್ಲಿ ಅತಿ ದೊಡ್ಡ ಗೋಲ್ಡ್ ಲೂಟಿ ಕೇಸ್ ಇದು. ಹೀಗೆ ಸರಿಸುಮಾರು 2 ಕೆಜಿ ಚಿನ್ನ ಲೂಟಿ ಮಾಡಿರುವಂತಹ ಗ್ಯಾಂಗ್ ಇದು. ಗೋಲ್ಡ್ ಶಾಪ್ ಮಾಲೀಕರೇ ಬಹಳ ಎಚ್ಚರವಾಗಿರಬೇಕು. ಈ ಸ್ಟೋರಿಯನ್ನ ಮಿಸ್ ಮಾಡದೆ ನೋಡಬೇಕು. ಅದರಲ್ಲೂ ಕೂಡ ಹೋಲ್ಸೇಲ್ ಆಗಿ ಖರೀದಿ ಮಾಡ್ತೀವಿ ಅಂತ ಹೇಳಿ ಬಂದಿದ್ರಂತೆ. ಆದ್ರೆ ಎಲ್ಲವೂ ಕೂಡ ಲೂಟಿ ಮಾಡ್ಕೊಂಡು ಎಸ್ಕೇಪ್ ಆಗಿದ್ದಾರೆ. ಹಾಗಾಗಿ ಬಿಸ್ನೆಸ್ ಡೀಲ್ ಅಂತ ಹೇಳಿ ಇದೇ ನೆಪದಲ್ಲಿ ಬಂದಿರುವಂತದ್ದು ಈ ಒಂದು ಖತರ್ನಾಕ್ ಗ್ಯಾಂಗ್. ಈಗ ದೊಡ್ಡ ಗೋಲ್ಡ್ ಅನ್ನೇ ಲೂಟಿ ಮಾಡ್ಕೊಂಡು ಹೋಗಿದ್ದಾರೆ. 1 ಕೆಜಿ 850 ಗ್ರಾಂ ಚಿನ್ನ ಇಲ್ಲಿ ಲೂಟಿ ಆಗಿದೆ. ಎಲ್ಲೋ ಎಲ್ಲ ಅದು ಕೂಡ ಬೆಂಗಳೂರಿನ ಮಲ್ಲೇಶ್ವರ ಹತ್ರನೇ ನಡೆದಿರುವಂತಹ ಒಂದು ಘಟನೆ ಇದು. ಮಲ್ಲೇಶ್ವರದ ಸಂಪಿಗೆ ರೋಡ್ ಕಚೇರಿ ಹತ್ರ ನಡೆದಿರುವಂತಹ ಒಂದು ಘಟನೆ ಅಂತ ಹೇಳಿ ಈಗ ಸದ್ಯಕ್ಕೆ ಈ ಒಂದು ಪ್ರಕರಣ ಬೆಳಕಿಗೆ ಬರ್ತಾ ಇದೆ. ಸರಿಸುಮಾರು 2 ಕೆಜಿ ಚಿನ್ನ ಲೂಟಿ ಮಾಡಿ ಎಸ್ಕೇಪ್ ಆಗಿರುವಂತಹ ಖತರ್ನಾಕ್ ಗ್ಯಾಂಗ್ ಇದು. ಗೋಲ್ಡ್ ಶಾಪ್ ಮಾಲೀಕರು ಮಿಸ್ ಮಾಡದೆ ಸ್ಟೋರಿಯನ್ನ ನೋಡಬೇಕು. ಮೊದಲನೇದಾಗಿ ಗೋಲ್ಡ್ ಲೂಟಿ ಆಗುವಂಥದ್ದು ಅಥವಾ ಗೋಲ್ಡ್ ಶಾಪ್ ಅಲ್ಲಿ ಕಳ್ತನ ಆಗಿರುವಂಥದ್ದು ಹೊಸ ಪ್ರಕರಣಗಳೇನಲ್ಲ. ಈ ಹಿಂದೆಯೂ ಕೂಡ ಬೆಂಗಳೂರಲ್ಲಿ ಇಂತಹ ಪ್ರಕರಣಗಳು ದೊಡ್ಡ ಮಟ್ಟದಲ್ಲಿ ನಡೆದಿದೆ. ಅದಾದ್ರೂ ಕೂಡ ಈಗ ಇಷ್ಟು ದಿನ ಕಳ್ತನ ಮಾಡ್ತಾ ಇದ್ರು, ಆದ್ರೆ ಈಗ ಬಿಸ್ನೆಸ್ ನೆಪದಲ್ಲಿ ಬಂದಿದ್ದಾರಷ್ಟೇ. ಬಿಸ್ನೆಸ್ ನೆಪದಲ್ಲಿ ಬಂದು ಅದರಲ್ಲೂ ಕೂಡ ಹೋಲ್ಸೇಲ್ ಆಗಿ ಖರೀದಿ ಮಾಡ್ತೀವಿ ಅಂತ ಹೇಳಿ ಈ ರೀತಿಯಾಗಿ ಚಿನ್ನ ಖರೀದಿ ನೆಪದಲ್ಲಿ ಕಳವು ಮಾಡಿಕೊಂಡಿದ್ದಾರೆ ಅನ್ನೋಂಥದ್ದು ಈಗ ಸದ್ಯಕ್ಕೆ ಗೊತ್ತಾಗ್ತಾ ಇದೆ. ಅದರಲ್ಲೂ ಕೂಡ ಸಿಲಿಕಾನ್ ಸಿಟಿಯಲ್ಲೇ ನಡೆದಿರುವಂತಹ ಘಟನೆ ಇದು. ಈ ಹಿಂದೆಯೂ ಕೂಡ ಇಂತಹ ಘಟನೆಗಳು ನಡೆದಿದೆ. ಬಟ್ ಇಲ್ಲಿ ಕಳ್ತನ ಮಾಡ್ತಾ ಇದ್ರು ಅಥವಾ ದರೋಡೆ ಮಾಡ್ಲಾಗ್ತಾ ಇತ್ತು. ಟೋಟಲಿ ಸಿನಿಮಾ ಸ್ಟೈಲಲ್ಲೂ ಕೂಡ ಕಳ್ತನ ಆಗಿರುವಂಥದ್ದು ಕೂಡ ಬೆಳಕಿಗೆ ಬಂದಿದೆ. ಅದರಲ್ಲೂ ಕೂಡ ನಮ್ಮ ಬೆಂಗಳೂರಿನಲ್ಲಿ ಈಗ ಗೊತ್ತಾಗ್ತಾ ಇರುವಂಥದ್ದು ಬಿಸ್ನೆಸ್ ಡೀಲ್ ಅಂತ ಹೇಳಿ ಕರೆದು ಅದಾದ ನಂತರ ಈ ರೀತಿಯಾಗಿ ಚಿನ್ನವನ್ನ ಕಳುವು ಮಾಡಿದ್ದಾರೆ ಅನ್ನೋಂಥದ್ದು ಸದ್ಯಕ್ಕೆ ಈಗ ಗೊತ್ತಾಗ್ತಾ ಇದೆ. ಜ್ಯುವೆಲರಿ ಶಾಪ್ ಮಾಲೀಕ ಮಹೇಂದ್ರ ಕುಮಾರ್ ಜೈನ್ಗೆ ಕನ್ನ ಹಾಕಲಾಗಿದೆ. ಪರೇಶ್ ಸೋನಿ ಅನ್ನೋರು ಹೋಲ್ಸೇಲ್ ವ್ಯಾಪಾರಿ ಅಂತ ಹೇಳಿ ಪರಿಚಯ ಮಾಡಿಕೊಂಡಿದ್ರು. ನಗರದ ಪೇಟೆಯಲ್ಲಿ ಜ್ಯುವೆಲರಿ ಶಾಪ್ ಮಾಲೀಕ ಮಹೇಂದ್ರ ಕುಮಾರ್ ಜೈನ್ಗೆ ಫೋನ್ ಮಾಡಿ 3 ಕೆಜಿ ಚಿನ್ನ ಬೇಕಿದೆ ಅಂತ ಹೇಳಿದ್ದಾರೆ. ಆಭರಣಗಳನ್ನ ತೆಗೆದುಕೊಂಡು ಮಲ್ಲೇಶ್ವರ ತನ್ನ ಕಚೇರಿಗೆ ಬರುವಂತೆ ಸೂಚನೆ ಕೂಡ ಕೊಟ್ಟಿದ್ದಾರೆ. ಅದರಂತೆ 3 ಕೆಜಿ ಚಿನ್ನದ ಜೊತೆ ಚಿನ್ನವನ್ನ ತೆಗೆದುಕೊಂಡು ಹೋಗಲಾಗಿತ್ತು. ಈ ವೇಳೆ ಪರೇಶ್ ಸೋನಿ, ಚಂದ್ರಶೇಖರ್, ಶ್ಯಾಮ್ ಅನ್ನೋರು ಪರಿಚಯ ಮಾಡಿಕೊಂಡ್ರು. ಅದಾದ ನಂತರ ಡಿಸೈನ್ ಸೆಲೆಕ್ಟ್ ಮಾಡುವ ನೆಪದಲ್ಲಿ 1850 ಕೆಜಿ ಚಿನ್ನವನ್ನ ಚಂದ್ರಶೇಖರ್ ಕದ್ದು ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಚಂದ್ರಶೇಖರ ಈತನನ್ನ ಹುಡುಕೋದಾಗಿ ಇನ್ನಿಬ್ಬರು ಆರೋಪಿಗಳು ಕೂಡ ಹೇಳಿ ಅದಾದ ನಂತರ ಎಸ್ಕೇಪ್ ಆಗಿದ್ದಾರೆ ಅನ್ನೋಂಥದ್ದು ಗೊತ್ತಾಗ್ತಾ ಇದೆ. ಹಾಗಾಗಿ ಟೋಟಲ್ ಎಲ್ಲರೂ ಕೂಡ ಒಂದೇ ಗ್ಯಾಂಗ್ ಅವರು. ಮೊದಲನೇದಾಗಿ ಈತ ಡಿಸೈನ್ ಅನ್ನ ಸೆಲೆಕ್ಟ್ ಮಾಡುವಂತ ನೆಪದಲ್ಲಿ ಬಂದಿರುವಂತದ್ದು. ಅದಾದ ನಂತರ ಹತ್ತತ್ರ 2 ಕೆಜಿ ಚಿನ್ನ ಕಳುವು ಮಾಡಿಕೊಂಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಜಯ್. ಅಜಯ್, ಈಗ ಬೆಂಗಳೂರಲ್ಲಿ ಇಂಥ ಘಟನೆಗಳು ಏನು ಹೊಸದಲ್ಲ. ಅದರಲ್ಲೂ ಕೂಡ ಈ ಹಿಂದೆ ಸಿನಿಮಾ ಸ್ಟೈಲಲ್ಲಿ ಬಂದು ದರೋಡೆ ಮಾಡೋದು ಇದೆಲ್ಲವೂ ಕೂಡ ನಡೆದು ಹೋಗಿದೆ. ಈಗ ಬಿಸ್ನೆಸ್ ಡೀಲ್ ನೆಪದಲ್ಲಿ ಇಷ್ಟು ಮಟ್ಟಕ್ಕೆ ಕಳ್ತನ ಮಾಡಿದ್ದಾರೆ ಅನ್ನೋಂಥದ್ದು ಈಗ ಸದ್ಯಕ್ಕೆ ಗೊತ್ತಾಗ್ತಾ ಇದೆ. ಏನಿದೆ ಹೆಚ್ಚಿನ ಮಾಹಿತಿ, ಯಾರು ಇವರೆಲ್ಲ ಅಂತ? ರೋಶ್ನಿ, ಅಂದ್ರೆ ಬೆಂಗಳೂರಿನಲ್ಲಿ 1.850 ಗ್ರಾಂ ಚಿನ್ನವನ್ನ ಕಳ್ತನ ಮಾಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ
ಮಲ್ಲೇಶ್ವರಂ ಪೊಲೀಸ್ನವರು ಈಗಾಗಲೇ FIR ಅನ್ನ ದಾಖಲು ಮಾಡಿಕೊಂಡು ಆರೋಪಿಗಳ ಪತ್ತೆಗೆ ಈಗಾಗಲೇ ಮುಂದಾಗಿರುವಂತದ್ದು. ಪ್ರಮುಖವಾಗಿ ಇಲ್ಲಿ ಒಂದು ಹೋಲ್ಸೇಲ್ ಅಂಗಡಿಗೆ ಚಿನ್ನ ಖರೀದಿಯನ್ನ ಮಾಡ್ತೀವಿ, ನಮ್ಗೆ 3 kg ಚಿನ್ನ ಬೇಕಾಗಿದೆ ಅಂತೇಳಿ ಮಲ್ಲೇಶ್ವರಂನಲ್ಲಿರುವಂತಹ ಸಂಸ್ಕೆ ರಸ್ತೆಯ ಒಂದು ಕಚೇರಿಗೆ ಒಂದು ಭೇಟಿಯನ್ನ ಕೊಡ್ತಾರೆ. ಆ ನಂತರವಾಗಿ ಈ ಪ್ರಮುಖ ಆರೋಪಿ ಆಗಿರುವಂತ ಪರೇಶ್ ಸೋನಿ ಅನ್ನೋರು ಹೋಲ್ಸೇಲ್ ನ ಒಂದು ಅಂಗಡಿಯನ್ನ ಇಟ್ಕೊಂಡಿರ್ತಾರೆ. ನಗರಪೇಟೆಯಲ್ಲಿರುವಂತಹ ಜ್ಯುವೆಲ್ಲರ್ ಶಾಪ್ ನ ಒಂದು ಮಾಲೀಕ ಆಗಿರುವಂತ ಮಹೇಂದ್ರ ಕುಮಾರ್ ಏನಿದ್ರೆ ಅವ್ರಿಗೆ ಒಂದು ಫೋನ್ ಅನ್ನ ಮಾಡ್ತಾರೆ. ಫೋನ್ ಮಾಡ್ಬಿಟ್ಟು ಮೊದಲಿಗೆ ನಾವು ಹೋಲ್ಸೇಲ್ ನಲ್ಲಿ ಚಿನ್ನವನ್ನ ಖರೀದಿ ಮಾಡ್ತೀವಿ, ಅದಕ್ಕೆ ಆಭರಣಗಳನ್ನ ತೆಗೆದುಕೊಂಡು ನೀವು ಮಲ್ಲೇಶ್ವರಂನ ಕಚೇರಿಗೆ ಬರೆಯುವಂತೆ ಒಂದು ಸೂಚನೆಯನ್ನ ಈ ಆರೋಪಿಗಳು ಮಾಡ್ತಾರೆ. ಅದರಂತೆ ಅಲ್ಲಿ ದೊಡ್ಡ ಮಟ್ಟದ ವ್ಯಾಪಾರ ಆಗುತ್ತೆ ಅಂತೇಳಿ ಶಾಪ್ ಮಾಲೀಕ ಆಗಿರುವಂತಹ ಮಹೇಂದ್ರ ಕುಮಾರ್ ಏನಿದ್ದಾರೆ ಅವ್ರು ನೇರವಾಗಿ 3 kg ಚಿನ್ನಾಭರಣಗಳನ್ನ ತೆಗೆದುಕೊಂಡು ಅವರು ಹೇಳಿದಂತ ಜಾಗಕ್ಕೆ ಹೋಗ್ತಾರೆ. ಈ ವೇಳೆ ಅಲ್ಲಿ ಪರೇಶ್ ಸೋನಿ ಹಾಗೂ ಚಂದ್ರಶೇಖರ್ ಶ್ಯಾಮ್ ಅಂತ ಏನಿದ್ದಾರೆ 3 ಕೂಡ ಪರಿಚಯ ಮಾಡ್ಕೊಂತಾರೆ. ನಾವು ಹೋಲ್ಸೇಲ್ ಡೀಲ್ ಅನ್ನ ಮಾಡ್ತೀವಿ, ನಿಮ್ಗೆ ಹೆಚ್ಚಿನ ಬೆಲೆಗೆ ಕೊಟ್ಟು ಚಿನ್ನವನ್ನ ಖರೀದಿ ಮಾಡ್ತೀವಿ, ದೊಡ್ಡ ಮಟ್ಟದ ಬಿಸ್ನೆಸ್ ಕೂಡ ಆಗುತ್ತೆ ಅಂತ ಹೇಳಿ ಮೊದಲಿಗೆ ಅವ್ರ ಜೊತೆ ಮಾತುಕತೆಯನ್ನ ನಡೆಸ್ತಾರೆ. ಹಾಗೆ ಡಿಸೈನ್ ಕಲೆಕ್ಟ್ ಮಾಡುವಂತ ನೆಪದಲ್ಲಿ ಅಲ್ಲಿ ಒಟ್ಟು 3 kg ಒಂದು ಚಿನ್ನಾಭರಣ ಏನಿರುತ್ತೆ ಅದರಲ್ಲಿ 1.850 ಗ್ರಾಮ್ನಷ್ಟು ಚಿನ್ನವನ್ನ ಅವರು ಚಂದ್ರಶೇಖರ್ ಏನಿದ್ದಾನೆ ಇನ್ನೊಬ್ಬ ಆರೋಪಿ ಆತ ಅದನ್ನು ಚಿನ್ನವನ್ನ ಎತ್ಕೊಂಡು ಎಸ್ಕೇಪ್ ಆಗ್ತಾನೆ. ಆದ್ರೆ ಇಲ್ಲಿ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಶಾಪ್ ಮಾಲೀಕ ಯಾವಾಗ ಇಷ್ಟು ಕಡಿಮೆ ಒಡವೆಗಳು ಯಾರೋ ಎತ್ಕೊಂಡು ಹೋಗಿದಾರೆ ನಿಮ್ಮಲ್ಲಿ ಇರುವಂತ ವ್ಯಕ್ತಿಗಳು ಅಂತ ಹೇಳಿದಂತ ಸಂದರ್ಭದಲ್ಲಿ ಮತ್ತೊಬ್ಬ ಆರೋಪಿ ಏನಿದ್ದಾನೆ ಚಂದ್ರಶೇಖರ್ ಆತ ಹೋದಂತ ಸಂದರ್ಭದಲ್ಲಿ ಆತನ ಜೊತೆಯಲ್ಲಿದ್ದಂತ ಈ 3 ಜನ ಆರೋಪಿಗಳ ಪೈಕಿ ಪರೇಶ್ ಸೋನಿ ಏನಿದ್ರೆ ಆತ ನಾನು ಚಂದ್ರಶೇಖರ್ನ ಹುಡ್ಕೊಂಡ್ ಬರ್ತೀನಿ, ಅವ್ನು ಎಲ್ಲಿ ಹೋಗಿದ್ದಾನೆ ಅನ್ನೋದನ್ನ ತಿಳ್ಕೊಂಡು ಆತನನ್ನ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ಆತ ಕೂಡ ಈಚೆ ಹೋಗ್ತಾನೆ. ಹೋದಂತ ಸಂದರ್ಭದಲ್ಲಿ ಈ 3 ಜನ ಆರೋಪಿಗಳು ನಾವು ಅವ್ನು ಕರ್ಕೊಂಡ್ ಬರ್ತೀನಿ ಹೇಳಿ 3 ಜನರು ಕಳ್ಳಾಟವನ್ನ ಆಡಿ ನಂತರ ಅವರು 3 ಜನನು ಕೂಡ ಎಸ್ಕೇಪ್ ಆಗಿರ್ತಾರೆ. ಇಲ್ಲಿ ಪ್ರಮುಖವಾಗಿ ಶಾಪ್ ಮಾಲೀಕನಿಗೆ ಅನುಮಾನ ಬರುತ್ತೆ, ಈ ರೀತಿಯಾಗಿ ದರೋಡೆ ಮಾಡುವಂತ ಉದ್ದೇಶದಿಂದನೇ ಈ ರೀತಿಯಾಗಿ ಹೋಲ್ಸೇಲ್ ದರದಲ್ಲಿ ತೆಗೆದುಕೊಳ್ತೀನಿ ಅಂತ ಹೇಳಿ ಈ ರೀತಿಯಾಗಿ ವಂಚನೆ ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಇಮಿಡಿಯೇಟ್ ಆಗಿ ಶಾಪ್ ನಲ್ಲಿ ಇರುವಂತ CCTV ಆಗಿರ್ಬೋದು, ಜೊತೆಗೆ ಅವರ ಬಂದು ಮಾತನಾಡುವಂತ ಆಡಿಯೋ ಆಗಿರ್ಬೋದು, ಅವ್ರ ನಂಬರ್ ಆಗಿರ್ಬೋದು ಎಲ್ಲವನ್ನು ಕೂಡ ಮಲ್ಲೇಶ್ವರಂ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ಕೂಡ ಕೊಡ್ತಾರೆ. ಇಲ್ಲಿ ಮೊದಲಿಗೆ ಪೊಲೀಸ್ನವರು ಕೂಡ FIR ಅನ್ನ ದಾಖಲಿಸ್ಕೊಂತಾರೆ. FIR ದಾಖಲಿಸ್ಕೊಂಡು ಇದೀಗ ಆರೋಪಿಗಳ ಪತ್ತೆಗೆ ಮುಂದಾಗಿರುವಂತದ್ದು. ಜೊತೆಗೆ ಅವರು ಕೊಟ್ಟಿರುವಂತ ಅಂದ್ರೆ ಅವರು ಆರೋಪಿಗಳು ಕರೆ ಮಾಡಿದ್ರಲ್ಲ ಆ ನಂಬರ್ ಕೂಡ ಪೊಲೀಸ್ನವರಿಗೆ ಕೊಟ್ಟಿದ್ದಾರೆ. ಅದನ್ನ CDR ಹಾಕುವಂತ ಕೆಲಸವನ್ನ ಕೂಡ ಮಲ್ಲೇಶ್ವರಂ ಪೊಲೀಸ್ನವರು ಮಾಡಿರುವಂತದ್ದು. ಸದ್ಯ FIR ದಾಖಲಿಸಿಕೊಂಡು ಪರಾರಿ ಆಗಿರುವಂತಹ 3 ಜನ ಆರೋಪಿಗಳನ್ನ ಹುಡುಕಾಟ ಮಾಡುವಂತ ಕೆಲಸಗಳು ಕೂಡ ಆಗ್ತಿರುವಂತದ್ದು. ರೋಷ್ನಿ, ಅಜಯ್, ಇನ್ನು ಯಾವಾಗ ನಡೆದಿರುವಂತ ಘಟನೆ ಇದು? ಅಂದ್ರೆ ಈಗ ಬೆಳಕಿಗೆ ಬರ್ತಾ ಇದೆ ಅಂತಂದ್ರೆ ಯಾವಾಗ ನಡೆದಿತ್ತು? ಅದಾದ ನಂತರ ಎಷ್ಟು ಜನ ಈ ಒಂದು ಗ್ಯಾಂಗ್ ಅಲ್ಲಿ ಇರ್ಬೋದು ಅಂತ, ಅದ್ರಲ್ಲೂ ಕೂಡ ಇಷ್ಟು ದೊಡ್ಡ ಮಟ್ಟದಲ್ಲಿ ಕಡುವಾಗಿದೆ ಅಂತಂದ್ರೆ ಬಹುಶಃ ಒಬ್ರು ಇಬ್ರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತದ್ದು. ಖಂಡಿತ. ಅಂದ್ರೆ ಈ ಒಂದು ಘಟನೆ ಅಂದ್ರೆ FIR ಆಗಿರೋದು 16ನೇ ತಾರೀಕು, ಅಂದ್ರೆ 4 ದಿನಗಳ ಹಿಂದೆ ಅಷ್ಟೇ FIR ಆಗಿದೆ. ಅಂದ್ರೆ ಇಲ್ಲಿ ಜೈನ್ ಏನಿದ್ದಾರೆ ಮಹೇಂದ್ರ ಜೈನ್ ಅವರು ಒಂದು ಶಾಪ್ ಅನ್ನ ಇಟ್ಕೊಂಡಿರ್ತಾರೆ, ಹೋಲ್ಸೇಲ್ ದರದಲ್ಲಿ ಚಿನ್ನವನ್ನ ವ್ಯಾಪಾರ ಮಾಡುವಂತ ವ್ಯಾಪಾರಸ್ಥರು. ಆದ್ರೆ ಯಾವಾಗ ಈ ಒಂದು 6 ವರ್ಷದಿಂದ ಇದೇ ಬಿಸ್ನೆಸ್ ಅನ್ನ ಮಹೇಂದ್ರ ಅವರು ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಆದ್ರೆ ಈಗ ಆರೋಪಿಗಳು ಈತನ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿನ ತಗೊಂಡಿರ್ತಾರೆ. ಕೆಜಿ ಗಟ್ಟಲೆ ಚಿನ್ನವನ್ನ ಮಾರಾಟವನ್ನ ಮಾಡ್ತಾನೆ ಅಂತ ಹೇಳಿ ಮಾಹಿತಿ ಕೂಡ ಇರುತ್ತೆ. ಅದೇ ರೀತಿಯಾಗಿ 16ನೇ ತಾರೀಕೆ ಅವರು ಒಂದು ಲೊಕೇಶನ್ ನ ಕಳಿಸ್ಬಿಟ್ಟು ಈ ರೀತಿಯಾಗಿ ಹೋಲ್ಸೇಲ್ ಅಂದ್ರೆ ಆಲ್ಮೋಸ್ಟ್ ನಾವು 3 kg ಅಷ್ಟು ಚಿನ್ನವನ್ನ ಖರೀದಿ ಮಾಡಬೇಕು, ನೀವು ತೆಗೆದುಕೊಂಡು ಬಂದಂತ ಸಂದರ್ಭದಲ್ಲಿ ನಾವು ಡಿಸೈನ್ ಅನ್ನ ಸೆಲೆಕ್ಟ್ ಮಾಡಿ ಆ ನಂತರವಾಗಿ ಪೇ ಮಾಡ್ತೀವಿ ಅಂತ ಹೇಳಿ ಮೊದಲಿಗೆ ನಂಬಿಸ್ತಾರೆ. ಅದೇ ರೀತಿಯಾಗಿ ಮಹೇಂದ್ರ ಏನಿದ್ದಾರೆ ಅವ್ರು ಕೂಡ ಚಿನ್ನವನ್ನ ತೆಗೆದುಕೊಂಡು ಹೋಗ್ತಾರೆ. ಅಲ್ಲಿ ಚಿನ್ನವನ್ನ ಡಿಸೈನ್ ಸೆಲೆಕ್ಟ್ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ಚಂದ್ರಶೇಖರ್ ಅಂತ ಮತ್ತೊಬ್ಬ ಆರೋಪಿ ಏನಿರ್ತಾನೆ 3 ಜನ ಆರೋಪಿಗಳ ಪೈಕಿ ಆತ ಅವ್ರಿಗೆ ಗೊತ್ತಿಲ್ಲದಂತೆ ಬೇರೆ ಕಡೆ ಅವರನ್ನ ಡೈವರ್ಟ್ ಮಾಡಿ ಇಮಿಡಿಯೇಟ್ ಆಗಿ ಅಲ್ಲಿ 1.850 ಗ್ರಾಮ್ ಚಿನ್ನ ಅಂದ್ರೆ ಆಲ್ಮೋಸ್ಟ್ 2 kg ಅಷ್ಟು ಚಿನ್ನಾಭರಣಗಳನ್ನ ಆತ ತನ್ನ ಬ್ಯಾಗ್ ನಲ್ಲಿ ಜೋಬ್ ನಲ್ಲಿ ಹಾಕೊಂತ ಇರ್ತಾನೆ. ಅದು ಯಾವುದೇ ಕಾರಣಕ್ಕೂ ಅಲ್ಲಿ ಮಹೇಂದ್ರ ಅವ್ರಿಗೆ ಗೊತ್ತಾಗೋದಿಲ್ಲ. ಅದಾದ ನಂತರವಾಗಿ ಹೀಗೆ ಚೆಕ್ ಮಾಡುವಂತ ಸಂದರ್ಭದಲ್ಲಿ ಇನ್ನೂ ಒಡವೆಗಳು ಎಲ್ಲೋಯ್ತು ಅಂತ ಪ್ರಶ್ನೆಯನ್ನ ಶಾಪ್ ಮಾಲೀಕ ಮಹೇಂದ್ರ ಅವ್ರು ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ಮತ್ತೊಬ್ರು ಇನ್ನೂ 2 ಆರೋಪಿಗಳು ಏನಿದ್ರು ಆ ಚಂದ್ರಶೇಖರ್ ತಗೊಂಡ್ಕೊಂಡು ಹೋಗಿರ್ಬೇಕು, ಅವ್ನು ಕರ್ಕೊಂಡ್ ಬರ್ತೀನಿ ಹೇಳ್ಕೊಂಡ್ ಬರ್ತೀನಿ ಆತನ ಬಳಿ ಇರುವಂತ ಒಡವೆನ ವಾಪಸ್ ಕೊಡಿಸ್ತೀನಿ ಅಂತ ಹೇಳಿ ಮಾತಾಡ್ತಾರೆ. ಅದಾದ ನಂತರವಾಗಿ ಆರೋಪಿಗಳು ಆತನ ಇಟ್ಕೊಂಡ್ ಬರ್ತೀನಿ ಅಂತ ಹೋದಂತವ್ರು ಅವರು ಕೂಡ ಎಸ್ಕೇಪ್ ಆಗ್ತಾರೆ ಇಮಿಡಿಯೇಟ್ ಆಗಿ. ಅಂದ್ರೆ ಒಂದೇ ದಿನದಲ್ಲಿ ಅಂದ್ರೆ 16ನೇ ತಾರೀಕೆ ಅವರು ಬಂದು ವ್ಯಾಪಾರವನ್ನ ಮಾಡಿರ್ತಾರೆ, ಒಡವೆನ ಕೂಡ ಸೆಲೆಕ್ಟ್ ಮಾಡಿರ್ತಾರೆ. ಅದೇ ದಿನ ಯಾವಾಗ ಈ ಒಂದು ಕೃತ್ಯ ಬೆಳಕಿಗೆ ಬರುತ್ತೋ ಇಮಿಡಿಯೇಟ್ ಆಗಿ ಅವರು ಮಲ್ಲೇಶ್ವರಂ ಪೊಲೀಸ್ನವ್ರಿಗೆ ಹೋಗಿ ದೂರನ್ನ ಕೊಡ್ತಾರೆ. ಸದ್ಯ ದೂರನ್ನ ದಾಖಲಿಸಿಕೊಂಡಿರುವಂತಹ ಪೊಲೀಸ್ನವರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಈ ಆರೋಪಿಗಳು ಸಾಕಷ್ಟು ಪ್ಲಾನ್ ಅನ್ನ ಮಾಡಿದ್ದಾರೆ. ಅಂದ್ರೆ ಯಾವ ರೀತಿಯಾಗಿ ಆತನನ್ನು ಕನ್ವಿನ್ಸ್ ಮಾಡಬೇಕು, ಎಲ್ಲಿಗೆ ಕರ್ಸ್ಕೋಬೇಕು, ಯಾವ ರೀತಿಯಾಗಿ ದರೋಡೆಯನ್ನ ಮಾಡಬೇಕು, ಕದ್ದ ಮಾಲ್ಗಳನ್ನ ಎಲ್ಲಿಗೆ ತೆಗೆದುಕೊಂಡು ಹೋಗ್ಬೇಕು ಅನ್ನೋದು ಕೂಡ ಆ ಪ್ಲಾನ್ ಮಾಡಿರೋ ರೀತಿಯಲ್ಲೇ ಗೊತ್ತಾಗ್ತಾ ಇದೆ. ಹೀಗಾಗಿ ಇದೊಂದೇ ಪ್ರಕರಣ ಅಲ್ಲ, ಮತ್ತಷ್ಟು ಪ್ರಕರಣದಲ್ಲಿ ಈ ಆರೋಪಿಗಳು ಭಾಗಿಯಾಗಿರೋ ಬಗ್ಗೆ ಕೂಡ
ಸಾಕಷ್ಟು ಅನುಮಾನ ಇದೆ. ಹೀಗಾಗಿ ಮಲ್ಲೇಶ್ವರಂ ಪೊಲೀಸರು ಮತ್ತಷ್ಟು ತನಿಖೆನ ಚುರುಕುಗೊಳಿಸಿದ್ದಾರೆ. ಆರೋಪಿಗಳು ಪತ್ತೆಗೆ ಈಗಾಗಲೇ ವಿಶೇಷ ತಂಡಗಳನ್ನು ರಚನೆ ಮಾಡಿದ್ದು ಅವರ ಮೊಬೈಲ್ ನ CDR ಹಾಕುವಂತ ಕೆಲಸಗಳು ಆಗ್ತಾ ಇದೆ. ಅವರ ಟವರ್ ಲೊಕೇಶನ್ ಕೂಡ ಡಂಪ್ ಮಾಡುವಂತ ಕೆಲಸಗಳು ಆಗ್ತಾ ಇದೆ. ಸದ್ಯ ಆರೋಪಿಗಳು ಎಲ್ಲಿದ್ದಾರೆ ಅನ್ನುವಂತ ಬೇಸಿಕ್ ಮಾಹಿತಿ ಕೂಡ ಪೊಲೀಸರಿಗೆ ಸಿಕ್ಕಿರೋದ್ರಿಂದ ಇವತ್ತು ಅಥವಾ ನಾಳೆ ಒಳಗಾಗಿ ಅವರನ್ನ ಬಂಧನ ಮಾಡುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ರೋಶ್ನಿ, ಎಸ್, ಥ್ಯಾಂಕ್ ಯು ಅಜಯ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.